ಕನ್ನಡಾಂಬೆಯ ನಾಡು, ತಾಯಿ ಭುವನೇಶ್ವರಿಯ ನಾಡು ಎಂಬೆಲ್ಲ ಹೆಸರುಗಳಿಂದ ಕರೆಯುತ್ತೇವೆ. ಅಚ್ಚ ಹಸಿರಿನ ಸುಂದರ ಬೆಟ್ಟಗುಡ್ಡಗಳು, ನದಿಗಳು ಹರಿಯುವ ಸಾಧು ಸಂತರು, ದಾಸರು, ಶಿವಶರಣರು, ಕವಿಗಳೊಂದಿಗೆ ಕಂಗೊಳಿಸುತ್ತಿರುವ ಕನ್ನಡ ನಾಡಿಗೆ ಒಂದು ಧೀಮಂತ ಶಕ್ತಿ ಇದೆ. ಈ ಸುಂದರ ಸಮೃದ್ಧಿ ನಾಡಿನಲ್ಲಿ ಜನಿಸಿರುವುದು ನಮ್ಮೆಲ್ಲರ ಅದೃಷ್ಟ. ನವೆಂಬರ್ 1ರಂದು ನಾವೆಲ್ಲರಿಗೂ ಅತ್ಯಂತ ಸಡಗರದಿಂದ ಎಲ್ಲ ಜಾತಿ ಮತ ಧರ್ಮಗಳ ಜನ ಸೇರಿ ಒಗ್ಗೂಡಿ ಕನ್ನಡ ರಾಜ್ಯವನ್ನು ಆಚರಿಸುತ್ತೇವೆ. ಕನ್ನಡಾಂಬೆಯ ಮಕ್ಕಳಾದ ನಾವು ಈ ಮಾಹಿತಿಯನ್ನು ಸದಾ ತಿಳಿದಿರಬೇಕು. ಕರ್ನಾಟಕಕ್ಕೆ ಆಗಮಿಸುವ ಪ್ರತಿಯೊಬ್ಬ ಅನ್ಯ ಭಾಷಿಗರಿಗೆ ಕನ್ನಡವನ್ನು ಕಲಿಸಿ ಅವರೊಂದಿಗೆ ಮಾತನಾಡುವ ಮೂಲಕ ನಮ್ಮ ಕನ್ನಡ ಭಾಷೆಯ ಶ್ರೀಮಂತಿಕೆಯನ್ನು ವಿಸ್ತರಿಸಬೇಕು. ನಾವು ಕೇವಲ ನವೆಂಬರ್ ಕನ್ನಡಿಗರಾಗದೆ ಕನ್ನಡ ನಾಡಿನ ಜವಾಬ್ದಾರಿಯುತ ಪ್ರಜೆಯಾಗಿ ಕನ್ನಡದಲ್ಲಿ ಮಾತನಾಡುತ್ತೇನೆ, ಬರೆಯುತ್ತೇನೆ, ನಿತ್ಯ ವ್ಯವಹಾರದಲ್ಲಿ ಕನ್ನಡವನ್ನೇ ಬೆಳೆಸುತ್ತೇನೆ, ಅನ್ಯ ಭಾಷೆಯವರಿಗೆ ಕನ್ನಡ ಕಲಿಸುತ್ತೇನೆ. ಕನ್ನಡ ನುಡಿ ಸಂಸ್ಕೃತಿ ಪರಂಪರೆ ಉಳಿಸಲು ಸದಾ ಕಟಿಬದ್ಧರಾಗಿರುತ್ತೇವೆ ಎಂದು ಈ ವೇಳೆ ನಾವು ಎಲ್ಲರೂ ನಿಶ್ಚಯಿಸೋಣ. ಇಷ್ಟು ಸಮಯ ನನಗೆ ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನಾನು ಋಣಿ ಎಂದು ಹೇಳುತ್ತಾ, ಎಲ್ಲಾದರೂ ಇರು, ಎಂದಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಮತ್ತು ಕನ್ನಡದ ಡಿಂಡಿಮವನ್ನು ಬಾರಿಸುತ್ತಿರು ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಕನ್ನಡ ರಾಜ್ಯೋತ್ಸವವನ್ನು ಕುರಿತು ಒಂದೆರಡು ಮಾತುಗಳ ಮೂಲಕ ಕನ್ನಡ ಭಾಷೆಯ ಹೆಮ್ಮೆಯ ಬಗ್ಗೆ ಮಾತನಾಡಿದ ತನೇಶ್ ಕಾಳೆಗೆ ಧನ್ಯವಾದಗಳು. ನಮ್ಮ ದೇಶದ ಬೆನ್ನೆಲುಬು ರೈತರು. ಯಾರೇ ಆಗಲಿ ಹಸಿದಾಗ ಉಣ್ಣುವುದು ಅನ್ನವನ್ನು ಹೊರತು ಚಿನ್ನವನ್ನಲ್ಲ. ರೈತರಿಗೆ ತಮ್ಮ ಕೃತಜ್ಞತೆಯನ್ನು ಈ ಹಾಡಿನ ಮೂಲಕ ಸಲ್ಲಿಸೋಣ. ಇವನೇ ನೋಡು ಅನ್ನದಾತ, ಹೊಳದಿ ದುಡಿದೆ ದುಡಿವನು, ನಾಡ ಜನರು ಬದುಕಲೆಂದು ದವಸ ಧಾನ್ಯ ಬೆಳೆವನು. ಮಳೆಯ ಗುಡುಗು ಚಳಿಯ ನಡುಗು ಬಿಸಿಲ ಬೇಗೆ ಸಹಿಸುತ್ತ ಬೆವರು ಸುರಿಸಿ ಕಷ್ಟ ಸಹಿಸಿ ಒಂದೇ ಸಮನೆ ದುಡಿಯುತ್ತ. ಗಟ್ಟಿ ದೇಹ ದೊಡ್ಡ ಮನಸ್ಸು ದೇವನಿಂದ ಪಡೆದನು, ಯೋಗಿಯಾಗಿ ತ್ಯಾಗಿಯಾಗಿ ಅನ್ನ ನೀಡುತ್ತಿರುವನು. ಎತ್ತು ಎರಡು ಅವನ ಜೋಡು ಕೂಡಿ ದುಡಿವ ಗೆರೆಯರು, ಹಿಗ್ಗು ಕುಗ್ಗು ಏನೇ ಇರಲಿ ಹೊಂದಿಕೊಂಡು ನಡೆವರು. ಧನ್ಯವಾದಗಳು. ನಮ್ಮ 7ನೇ ತರಗತಿಯ ಮಕ್ಕಳು ರೈತರ ಮಹತ್ವವನ್ನು ಸಾರುವ ಗೀತೆಯನ್ನು ಕೇಳಿ ನಮ್ಮೆಲ್ಲರಿಗೂ ಆನಂದವಾಯಿತು. ಧನ್ಯವಾದಗಳು ಮಕ್ಕಳೇ. ಕನ್ನಡದ ನಾಡು, ನೆಲ, ಜಲ ಮತ್ತು ಕನ್ನಡಿಗರನ್ನು ಶಾಲಾ ಹೃದಯದ ಪರಿಚಯವನ್ನು ಮಾಡಿಸುವ ಹಾಡಿಗೆ ಹೆಜ್ಜೆ ಹಾಕಲು ನಿಮ್ಮ ಮುಂದೆ ಬರಲಿದ್ದಾರೆ 6ನೇ ತರಗತಿಯ EFG ವಿದ್ಯಾರ್ಥಿಗಳು. ಬನ್ನಿ ಆನಂದಿಸೋಣ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚೆನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚೆನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ.
ನೆಲದ ಬಗ್ಗೆ ನೃತ್ಯ ಮಾಡಿದ 6ನೇ ತರಗತಿಯ ಮಕ್ಕಳಿಗೆ ಧನ್ಯವಾದಗಳು. ಆಧುನಿಕತೆ ಬೆಳೆದಂತೆ ನಗರ ಪ್ರದೇಶಗಳಲ್ಲಿ ದಿನ ಕಳೆದಂತೆ ಕನ್ನಡ ಭಾಷೆ ಬಳಕೆ ಮಾಡುವವರು ಸಂಖ್ಯೆ ಕಡಿಮೆಯಾಗುತ್ತಿದೆ. ಆ ನಿಟ್ಟಿನಲ್ಲಿ ಕುವೆಂಪುರವರ ಗೀತೆಯಾದ ಬಾರಿಸು ಕನ್ನಡ ಡಿಂಡಿಮವ ಎಂಬ ಗೀತೆಯು ಮೂಲಕ ಎಲ್ಲರನ್ನೂ ಕನ್ನಡ ಕಲಿಯುವಂತೆ ಪ್ರೇರೇಪಿಸಲು 10ನೇ ತರಗತಿಯ ಮಕ್ಕಳು ಹಾಡನ್ನು ಹಾಡಲಿದ್ದಾರೆ. ಬನ್ನಿ ಎಲ್ಲರೂ ಕೇಳೋಣ. ಆ ಹಾಡನ್ನು ಕೇಳಿ ನನಗಂತೂ ತುಂಬಾ ಆನಂದವಾಯಿತು. ಅಭಿನಂದನೆಗಳು. ಈಗ ಪುಷ್ಪಾಂಜಲಿ ನೃತ್ಯವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಲು 10ನೇ ತರಗತಿಯ ಈ ವಿಭಾಗದಿಂದ ಶೈವಿ ಗುರುರಾಜ್ ಬರುತ್ತಿದ್ದಾರೆ.
ಆ ಪುಷ್ಪಾಂಜಲಿ ಚಿತ್ರವನ್ನು ನೋಡಿ ನನಗಂತೂ ಮೈಯೆಲ್ಲ ಜುಮ್ಮನಿಸಿತು. ಧನ್ಯವಾದಗಳು ಶೈಲಿ.
ಆಳಿಸಿ ಜ್ಞಾನವನ್ನು ಬೆಳೆಸುತ್ತಿದ್ದರಲ್ಲಿ ಗುರುಗಳು ಮತ್ತು ಪಾಠಶಾಲೆಯ ಮಹತ್ವವನ್ನು ತಮ್ಮ ಗಾಯನದ ಮೂಲಕ ತಿಳಿಸಿ ಕೂಡಲು ಬರುತ್ತಿದ್ದಾರೆ 7ನೇ ತರಗತಿಯ ಎ ವಿಭಾಗದ ನಿರಂತ್ ಹಾಗೂ ತಂಡದವರು. ಕೇಳಿ ಆನಂದಿಸಿ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಮ್ಮಿ ನಡೆದರೆ ಸಾಕು ಸಾರ್ಥಕ ಬದುಕು. ಪಾಠಶಾಲಾ 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 ಪಾಠಶಾಲಾ. ಹಾಡನ್ನು ಹಾಡಿ ನಮಗೆ ಸ್ಫೂರ್ತಿ ತುಂಬಿದ್ದಕ್ಕೆ ನನಗೆ ಹೆಮ್ಮೆಯಾಗುತ್ತದೆ. ಧನ್ಯವಾದಗಳು ಮಕ್ಕಳೇ. ದಯವಿಟ್ಟು ನಿಶಬ್ದವಾಗಿರಿ. ಇಬ್ಬನಿ ಸಿನಿಮಾದ ರಾಧೆ ಮತ್ತು ಮುಕುಂದ ಮುರಾರಿ ಸಿನಿಮಾದ ಗೋಪಾಲವ ಹಾಡುಗಳಿಗೆ ನೃತ್ಯ ಮಾಡಲು ನಮ್ಮ ಪ್ರೀತಿಯ 9ನೇ
9ನೇ ತರಗತಿಯ ಹೆಣ್ಣು ಮಕ್ಕಳು ಈಗ ಬರುತ್ತಿದ್ದಾರೆ. ಚಲನಚಿತ್ರದಲ್ಲಿರುವ ಹಾಡುಗಳಿಗೆ ಹೆಜ್ಜೆ ಹಾಕಿದ 9ನೇ ತರಗತಿಯ ಹೆಣ್ಣು ಮಕ್ಕಳಿಗೆ ಧನ್ಯವಾದಗಳು. ಕನ್ನಡ ನಾಡಿನ ಶ್ರೀಮಂತ ಸಂಸ್ಕೃತಿಯನ್ನು ತಮ್ಮ ಹಾಡಿನ ಮೂಲಕ ಪರಿಚಯಿಸಲು ಈಗ ಬರಲಿದ್ದಾರೆ 7ನೇ ತರಗತಿಯ ವಿದ್ಯಾರ್ಥಿನಿಯರಾದ ಸುರಭಿ ಮತ್ತು ಸಹನ. ಬನ್ನಿ ನಮ್ಮ ಸಂಸ್ಕೃತಿಯ ಬಗ್ಗೆ
ತಿಳಿದು ಹೆಮ್ಮೆ ಪಡೋಣ. ಶಾಂತಿ ಮಂತ್ರ ಪಾಡಿದ ಬೀಡು ನಿಮ್ಮದು ವರಸಾದು ಸಂಗರ ಸೆಲೆ ನಿಮ್ಮದು ಮಹಾಶಿಲ್ಪಕಾರರ ಕಲೆ ನಿಮ್ಮದು ಸಂಗೀತ ಸಾಹಿತ್ಯ ಸೆಲೆ ನಿಮ್ಮದು ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ಜೀವತಂತಿ ಮೀಟುವ ಸ್ನೇಹ ನಮ್ಮದು ಎಲ್ಲ ಒಂದೇ ಎನ್ನುವ ಔದಾರ್ಯ ನಮ್ಮದು ಸೌಂದರ್ಯ ಸೀಮೆ ಗುಡಿ ನಮ್ಮದು ಮಾಧುರ್ಯ ತುಂಬಿದ ನುಡಿ ನಮ್ಮದು ಕಸ್ತೂರಿ ಕನ್ನಡದ ಸವಿ ನಮ್ಮದು ರೋಮ ರೋಮಗಳಿನಿರುತ್ತುವ ತಾಯಿ ಚೆಲುವು ಕನ್ನಡದ ತುಳಿಗಳ ಮಾಯೆ ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ ತನವು ಮನವು ತನವು ಎಲ್ಲ ಕನ್ನಡ ತನವು ಮನವು ತನವು ಎಲ್ಲ ಕನ್ನಡ ತನವು ಮನವು ತನವು ಎಲ್ಲವೂ ಕನ್ನಡ. ಧನ್ಯವಾದಗಳು. ಕರುನಾಡ ತಾಯಿ ಸದಾ ಚಿನ್ಮಯಿ ಎಂಬ ಹಾಡನ್ನು ಹಾಡಿದ ಸುರಭಿ ಮತ್ತು ಸಹನರಿಗೆ ಚಪ್ಪಾಳೆ ಹೊಡೆಯುವ ಮೂಲಕ ಪ್ರೋತ್ಸಾಹ ನೀಡೋಣ. ಡಿ.ಎಸ್. ಕಲ್ಕಿರವರ ಸಾಹಿತ್ಯದಲ್ಲಿ ಬಹಳ ಸುಂದರವಾಗಿ ಮೂಡಿ ಬಂದಿರುವ ಹಚ್ಚೇವು ಕನ್ನಡದ ದೀಪ ಹಾಡಿನ ಜೊತೆಗೆ ಕನ್ನಡ ಭಾಷೆಯ ಪ್ರಾಮುಖ್ಯತೆಯ ಬಗ್ಗೆ ಮತ್ತು ಕನ್ನಡ ನಾಡಿನ ಜೀವನದಿಯ ಬಗ್ಗೆ ತಿಳಿಸುವ ಹಾಡಿಗೆ ನೃತ್ಯ ಮಾಡಲು ನಿಮ್ಮ ಮುಂದೆ ಬರಲಿದ್ದಾರೆ 7ನೇ ತರಗತಿಯ BCD ವಿಭಾಗದ ಮಕ್ಕಳು. ಬನ್ನಿ, ಅವರನ್ನು ತುಂಬ ಹೃದಯದಿಂದ ಸ್ವಾಗತಿಸೋಣ. ಜೀವಗಳು ನಮ್ಮಪ್ಪ ಕಣ್ಣು ನಮ್ಮ ಜೀವಗಳು ದೈವಗಳು ನಮ್ಮ ಗರ್ವಗಳು ಸಿದ್ಧಗಳು ಪ್ರಾಣ ಕೊಡಲು ಇದೆಲ್ಲ ಜಗನ್ನಾಥ ನುಡಿಗೆ ಇದೆಲ್ಲ ಜಗನ್ನಾಥ ನುಡಿಗೆ ನಮ್ಮಪ್ಪ ಕಣ್ಣು ನಮ್ಮ ಜೀವಗಳು
ಭಾಷೆಯ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿಯುವ ವಿವಿಧ ಗೀತೆಗಳಿಗೆ ನೃತ್ಯ ಪ್ರದರ್ಶಿಸಿದ ಸಹನಾ ಮತ್ತು ತಂಡಕ್ಕೆ ಅಭಿನಂದನೆಗಳು. ಚಿಗುರಿದ ಕನಸು ಎಂಬ ಪ್ರಸಿದ್ಧ ಚಲನಚಿತ್ರದಿಂದ ಬಂಗಾರ ತೆನೆ ತೆರೆಗೆ ಮತ್ತು ಗುಡುಗುರು ಸಿನಿಮಾದಿಂದ ಗಲ್ಲು ಗಲನಿತ ಹಾಗೂ ಮಲ್ಲ ಚಲನಚಿತ್ರದ ಕರುನಾಡಿ ಕೈ ಚಾಚಿದೆ ನೋಡಿ ಎಂಬ ಹಾಡಿನ ತುಣುಕುಗಳಿಗೆ 10ನೇ ತರಗತಿಯ ಇ ಮತ್ತು ಎಫ್ ವಿಭಾಗದಿಂದ ಮಕ್ಕಳಿಂದ ಒಂದು ನೃತ್ಯ. ಚಿತ್ರದ ನಾನು ಕನ್ನಡಿಗ ಕನ್ನಡ ಕಾವಲಿಗ ಮತ್ತು ಕೊಡವರ ವಿಶೇಷವಾದ ಒಂದು ಮುದ್ರವನ್ನು ಪ್ರದರ್ಶಿಸಲು 10ನೇ ತರಗತಿಯ ABCD ಮಕ್ಕಳು ಈಗ ನಿಮ್ಮ ಮುಂದೆ.
ಕನ್ನಡಿಗ ಕನ್ನಡದ ಕಾವಲಿಗ ಯಾರು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ ಹಾಡುಗಳ ನೃತ್ಯದ ಜೊತೆಯಲ್ಲಿ ಕೊಡವರ ಸಂಸ್ಕೃತಿ ತೋರಿಸಿದ ಪ್ರಗತಿ ಮತ್ತು ತಂಡಕ್ಕೆ ಧನ್ಯವಾದಗಳು. ಈಗ ಕಾರ್ಯಕ್ರಮ ಅಂತಿಮ ಘಟ್ಟಕ್ಕೆ ಬಂದಿದೆ ತಲುಪಿದ ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದು ನಾವೆಲ್ಲರೂ ಭಾವಿಸುತ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ವಂದನಾರ್ಪಣೆಯನ್ನು ನೀಡಲು ನಮ್ಮ ಶಾಲೆಯ ಹಿರಿಯ ಶಿಕ್ಷಕಿಯಾದ ಶ್ರೀಮತಿ ಪೂರ್ಣಿಮಾ ಅವರು ಬರುತ್ತಿದ್ದಾರೆ. ಇದೊಂದು ಕಿರು ಮಾಹಿತಿ. ವಸುಧಾ ವಲಯ ವಿಲೀನ ವಿಷದ ವಿಷಯ ವಿಶೇಷಂ ಎಂಬುದಾಗಿ 9ನೇ ಶತಮಾನದಲ್ಲಿಯೇ ಕವಿರಾಜ ಮಾರ್ಗಕಾರ ಕನ್ನಡ ನಾಡನ್ನು ಅದರ ಎಲ್ಲ ವೈಶಿಷ್ಟ್ಯಗಳೊಂದಿಗೆ ವಿಶ್ವದಲ್ಲಿ ವ್ಯಾಪಕವಾಗಿ ವಿಲೀನಗೊಳಿಸುವ ಭಾವವನ್ನು ತಿಳಿಸಿದ್ದಾರೆ. ಜಾಗತೀಕರಣದ ಸಂದರ್ಭದಲ್ಲಿ ಇಂದು ಕನ್ನಡವು ಬೆಳೆದಿದೆ. ಕನ್ನಡ ಭಾಷೆಗೆ ಕೇಂದ್ರ ಸರ್ಕಾರವು ನೀಡಿದ ಅಭಿಜಾತ ಭಾಷೆಯ ಸ್ಥಾನಮಾನ ಗೌರವವು ಅದರ ಗಡಿ ಮೀರುವ ಯತ್ನಕ್ಕೆ ಗಟ್ಟಿತನವನ್ನು ನೀಡಿದೆ. ಇದಕ್ಕೆ ಸಾಕ್ಷಿ ಎಂದರೆ ಅಮೆರಿಕ ದೇಶದಲ್ಲಿ ನಡೆಯುವ ಅಕ್ಕ ಸಮ್ಮೇಳನ. ಅಕ್ಕ ಎಂದರೆ ಅಸೋಸಿಯೇಷನ್ ಆಫ್ ಕನ್ನಡ ಕೂಟಾಸ್ ಆಫ್ ಅಮೆರಿಕಾ. ಅಮೆರಿಕದ ಕನ್ನಡಿಗರು ಕನ್ನಡ ಕಲಿ ಯೋಜನೆಯ ಮೂಲಕ ತಮ್ಮ ಮಕ್ಕಳಿಗೆ ಕನ್ನಡವನ್ನು ಕಲಿಸುವುದನ್ನು ಒಂದು ವ್ರತದ ಹಾಗೆ ನಡೆಸಿಕೊಂಡು ಬಂದಿದ್ದಾರೆ. ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ನಮಗೆ ಸದಾ ಕಾಲ ಪ್ರೋತ್ಸಾಹ ನೀಡುತ್ತಾ ಇಂದು ನಮ್ಮ ಪೂರ್ತಿ ಕಾರ್ಯಕ್ರಮವನ್ನು ವೀಕ್ಷಿಸಿದಂತಹ ನಮ್ಮ ಶಾಲಾ ಮುಖ್ಯಸ್ಥೆಯಾದ ಶ್ರೀಮತಿ ಕಲೈಸೆಲ್ವಿ ಮೇಡಮ್ ರವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಶೈಕ್ಷಣಿಕ ಮುಖ್ಯಸ್ಥರಾದಂತಹ ಶ್ರೀಮತಿ ಶೈಲು ಮೋಹನ್, ಶ್ರೀಮತಿ ಋತುಬಾಲಿ, ಶ್ರೀಮತಿ ಮಾಲಾ ಭಾರ್ಗವರವರಿಗೆ ಹಾಗೂ ಶ್ರೀಮತಿ ಸರೋಜಿನಿ, ಶ್ರೀಮತಿ ಸೀಮಾ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ನಮ್ಮ ಶಾಲೆಯ ಆಡಳಿತ ಮಂಡಳಿಯವರಿಗೂ ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಹಾಗೂ ಮಕ್ಕಳಿಗೆ ಪ್ರೋತ್ಸಾಹ ನೀಡಿದ ನಮ್ಮೆಲ್ಲ ಪೋಷಕ ವೃಂದದವರಿಗೆ ನಮ್ಮ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ನಮ್ಮ ಶಾಲೆಯ ಆಡಳಿತ ವಿಭಾಗ ಮತ್ತು ವಿಐಐಟಿ ವಿಭಾಗದವರಿಗೂ ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ನೀಡಿರುವಂತಹ ಶ್ರೀಯುತ ಸುಮನ್ ಮೃತ್ಯುಂಜಯರವರಿಗೂ ಅವರ ತಂಡದವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ನಮ್ಮ ಈ ಕಾರ್ಯಕ್ರಮ ಇಷ್ಟು ಸೊಗಸಾಗಿ ಮೂಡಿಬರಲು ಕಾರಣರಾದ ನಮ್ಮ ವಿದ್ಯಾರ್ಥಿಗಳಿಗೂ ಹಾಗೂ ಅವರಿಗೆ ತರಬೇತಿಯನ್ನು ನೀಡಿದ ಶಿಕ್ಷಕರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ.
ನಮ್ಮ ಶಾಲೆಯ ಸಹಾಯ ಸಿಬ್ಬಂದಿ ವರ್ಗಕ್ಕೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಕನ್ನಡ ಭಾಷೆಯನ್ನು ಬಳಸೋಣ, ಉಳಿಸೋಣ, ಬೆಳೆಸೋಣ. ಏಕೆಂದರೆ ಕನ್ನಡ ಎಂಬುದು ಮಂತ್ರಿಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣವಾಗಿದೆ. ತನು ಕನ್ನಡ, ಮನ ಕನ್ನಡ, ನುಡಿ ಕನ್ನಡವಾಗಿರಲು. ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ವಂದನಾರ್ಪಣೆಯನ್ನು ಮಾಡಿದ ಪೂರ್ಣಿಮಾ ಮ್ಯಾಮ್ ಅವರಿಗೆ ಧನ್ಯವಾದಗಳು. ಈಗ ಎಲ್ಲರೂ ನಮ್ಮ ನಾಡಗೀತೆಗೆ ಎದ್ದು ನಿಲ್ಲಬೇಕೆಂದು ಕೋರುತ್ತೇವೆ. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.